Hello guys, today's topic is frames of reference. First, introductions to Newtonian mechanics. Frames of reference. System of coordinates axis. ಒಂದು ಸಿಸ್ಟಮ್ ಅಲ್ಲಿರೋ ಎಲ್ಲ coordinates axis. Coordinate axis means x, y, z. It is a coordinates axis in one system axis which defined the position of the particle. ಅದನ್ನು ಎಲ್ಲೆಲ್ಲಿ ಪೊಸಿಷನ್ ತಗೊಂಡಿದೆ ಅನ್ನೋದು ಅದು ಪಾರ್ಟಿಕಲ್ ಆಗಿರುತ್ತೆ. ಯಾಕೆ ಪೊಸಿಷನ್ ಆಫ್ ಎ ಪಾರ್ಟಿಕಲ್. ಇವಾಗ ಇದು ಒಂದು ಪಾರ್ಟಿಕಲ್, ಇದು ಇವಾಗ ಮೇಲೆ ಎಕ್ಸ್ ಆಕ್ಸಿಸ್, it is a y axis and z axis. Okay, it is a y axis, it is a x axis and z axis. ಓಕೆ, ಇದು ಆಕ್ಸಿಸ್ಗಳು. ಓಕೆನಾ. ಸಿಸ್ಟಮ್ ಆಫ್ ಕೋಆರ್ಡಿನೇಟ್ಸ್, ಇದು ಫುಲ್ ಒಂದು ಸಿಸ್ಟಮಲ್ಲಿರೋ ಒಂದು ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್ ಆಕ್ಸಿಸ್, ಎಕ್ಸ್ ಒನ್ ಝೆಡ್ ಆಕ್ಸಿಸ್ ವಿಚ್ ಡಿಫೈನ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಈ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಅನ್ನು ಡಿಫೈನ್ ಮಾಡುತ್ತೆ. ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಆರ್ ಆನ್ ಈವೆಂಟ್ ಇನ್ ದಿ 2 or 3 ಡೈಮೆನ್ಷನಲ್ ಸ್ಪೇಸ್. ಒಂದು ಅಥವಾ ಎರಡು ಡೈಮೆನ್ಷನಲ್ ಸ್ಪೇಸಲ್ಲಿ ಇದು ಹೋಗ್ತಾ ಇರುತ್ತೆ. ಇಟ್ ಈಸ್ called as the frames of reference. ಅದನ್ನು ನಾವು frames of reference ಅಂತ ಕರಿತೀವಿ. Okay, the next, the Cartesian coordinate system is a most basic frames of reference. Cartesian coordinates means 3 axes ಬರೋದನ್ನೇ Cartesian coordinates. Cartesian coordinate system is a most basic frames of reference. ಇದು most basic frame ಆಗಿರುತ್ತೆ ಒಂದು. ಓಕೆನಾ. frames of reference in which a particle position is specified by 3 coordinates x, y, z. Okay, in which the particle position, ಈ particle position is specified by 3 coordinates. 3 coordinates ಅಲ್ಲಿ ಸ್ಪೆಸಿಫೈ ಆಗಿದೆ. ಇಟ್ ಈಸ್ ಎ ಎಕ್ಸ್, y and z coordinates ಅಲ್ಲಿ ಇದು ಸ್ಪೆಸಿಫೈ ಆಗಿದೆ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಎ ಫ್ರೇಮ್ಸ್ ಆಫ್ ರೆಫರೆನ್ಸ್. ಫ್ರೇಮ್ಸ್ ಆಫ್ ರೆಫರೆನ್ಸ್ ಇಸ್ ಎ 2 types of frames of reference. It is a 2 types of frames of reference. One is reference, second one is non-inertial frame of reference. Non-inertial frame of reference. Explain the inertial frame of reference. Inertial frame of reference, a frame of reference either at rest or moving with a uniform velocity. It obeys the Newton's law of motion. Okay, inertial frame of reference. ಫಸ್ಟ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು ನೋಡ. ಈ ಫ್ರೇಮ್ ಆಫ್ ರೆಫರೆನ್ಸ್, ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಇವಾಗೇನ ನೋಡಿದ್ವಿ. ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು ಅಂತ. ಅದು ದ ಫ್ರೇಮ್ ಆಫ್ ರೆಫರೆನ್ಸ್ ಐದರ್ ಅಟ್ ರೆಸ್ಟ್, ಅದು ಒಂದು ಐದರ್ ಈ ಕಡೆನೂ ಅಲ್ಲದೆ ಆ ಕಡೆನೂ ಅಲ್ಲದೆ ಒಂದು ರೆಸ್ಟಲ್ ಪಾರ್ಟಲ್ಲಿ ಇದೆ. ಐದರ್ ಅಟ್ ರೆಸ್ಟ್ ಆರ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ. ಮೂವ್ ಆಗ್ತಾ ಇದೆ. ಓಕೆ, ಅದು ಮೂವ್ ಆಗ್ತಾ ಇದೆ. ಇಟ್ ಈಸ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ. ಒಂದು ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆ. ಓಕೆ, ಇಟ್ ಈಸ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ. ಒಂದು ಯೂನಿಫಾರ್ಮ್ ವೆಲಾಸಿಟಿ ಪ್ರಕಾರ ಇದು ಮೂವ್ ಆಗ್ತಿದೆ. ಓಕೆ, ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ನಮಗೆ ಗೊತ್ತು ಸ್ಪೀಡ್ ಇಟ್ ಈಸ್ ಎ ವೆಲಾಸಿಟಿ ಅಂತ ಕರಿತೀವಿ ನಾವು. ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಒಂದು ಜಾಗದಲ್ಲಿ ಇರೋವಂಥ ಒಂದು ಸ್ಪೀಡನ್ನು ನಾವು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರೋ ಒಂದು ವೆಹಿಕಲ್ ಆಗಲಿ ಏನೋ ಒಂದಾಗಲಿ, ಇಟ್ ಈಸ್ ಕಾಲ್ಡ್ ಆಸ್ ಎ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇಟ್ ಒಬೇಸ್ ದ ನ್ಯೂಟನ್ಸ್ ಲಾ ಆಫ್ ಮೋಷನ್. ಇದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಅನ್ನು ಅಂದರೆ ಏನು ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಟ್ ಒಬೇಸ್ ದ ನ್ಯೂಟನ್ಸ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಲಾ ಆಫ್ ಮೋಷನ್ ಅನ್ನು ಇದು ಒಬೇ ಮಾಡುತ್ತೆ. ಎಕ್ಸಾಂಪಲ್, ಓಕೆ, ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ಗೆ ಎಕ್ಸಾಂಪಲ್, ಎ ಟ್ರೈನ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್. ಟ್ರೈನು ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾಯಿದೆ. ಅದು ಒಂದು ಸ್ವಲ್ಪನೂ ಸ್ಪೀಡ್ ಜಾಸ್ತಿ ಆಗ್ದಂಗೆ ಕಮ್ಮಿ ಆಗ್ದಂಗೆ ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಟ್ರೈನ್. ಇಟ್ ಈಸ್ ಕಾಲ್ಡ್ ಆಸ್ ಎ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಅದು ಎಕ್ಸಾಂಪಲ್ ಆಫ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ಗೆ ಆಗಿರುತ್ತೆ. ದೆನ್ ನೆಕ್ಸ್ಟ್, ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು ನೋಡೋಣ. ಎ ಫ್ರೇಮ್ ಆಫ್ ರೆಫರೆನ್ಸ್, ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಆಗಿರಬೇಕು ವಿಚ್ ಈಸ್ ಆಕ್ಸರ್ಲೇಟೆಡ್. ಅದು ಆಕ್ಸರ್ಲೇಟ್ ಆಗ್ತದೆ. ಆಕ್ಸರ್ಲೇಟೆಡ್ ಮೀನ್ಸ್ ಇಟ್ ವಿಲ್ ಬಿ ಆಕ್ಸರ್ಲೇಟಿಂಗ್. ಇಟ್ ಮೀನ್ಸ್ ಇಟ್ ವಿಲ್ ಬಿ ಮೂವಿಂಗ್ one side to another side, one side to another side. It will be move through. ಓಕೆ, ಇದು ಮೂವ್ ಆಗ್ತಾನೆ ಇರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಇಟ್ ಈಸ್ ಆಕ್ಸರ್ಲೇಟೆಡ್ ವಿಚ್ ಈಸ್ ಆಕ್ಸರ್ಲೇಟೆಡ್. ಇಟ್
ಡೂ ನಾಟ್ ಒಬೇ ದ ನ್ಯೂಟನ್ಸ್ ಲಾ ಆಫ್ ಮೋಷನ್. ಇದು ಯಾವುದೇ ಕಾರಣಕ್ಕೂ ನ್ಯೂಟನ್ಸ್ ಲಾ ಆಫ್ ಮೋಷನ್ ಒಬೇ ಮಾಡಲ್ಲ. ಯಾಕಂದರೆ ಇದು ಯೂನಿಫಾರ್ಮ್ ವೆಲಾಸಿಟಿ ತಗೊಳಲ್ಲ. ಬಿಕಾಸ್ ಒಂದೇ ಸ್ಪೀಡಲ್ಲಿ ಹೋಗಲ್ಲ. ಇದು ಡಿಫ್ರೆಂಟ್ ಸ್ಪೀಡ್ ಚೇಂಜ್ ಆಗ್ತಾನೆ ಇರುತ್ತೆ. ಒಂದು ಸೈಡ್ ಹಿಂಗೆ, ಒಂದು ಸೈಡ್ ಜಾಸ್ತಿ, ಒಂದು ಸೈಡ್ ಕಮ್ಮಿ, ಈ ಥರ ಆಗ್ತಾನೆ ಇರುತ್ತೆ. ಆಕ್ಸಿಲರೇಟ್ ಆಗ್ತಾನೆ ಇರುತ್ತೆ. ಜಾಸ್ತಿ ಕಮ್ಮಿ ಆಕ್ಸಿಲರೇಟ್ ಆಗ್ತಿರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಹಾಗಾಗಿ ಇದು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಆಗಿದೆ. is also known as a rotating frame of reference ಅಂತ ಕರಿತೀವಿ ಇದನ್ನ. ಓಕೆ, ರೊಟೇಟಿಂಗ್ ಫ್ರೇಮ್ ಆಫ್ ರೆಫರೆನ್ಸ್, ಇದನ್ನ ರೊಟೇಟಿಂಗ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತಾನು ಕರಿತೀವಿ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಫ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಏನು ಅಂದ್ರೆ, ಓಕೆ, ಎ ಟರ್ನಿಂಗ್ ಕಾರ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಒಂದು ಕಾರು ಟರ್ನ್ ಮಾಡ್ತಾ ಇದ್ದೀವಿ, ಇಟ್ ಈಸ್ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಂದರೆ ಝೀರೋ ಸ್ಪೀಡ್, ಒಂದು ಸ್ವಲ್ಪನೂ ಸ್ಪೀಡ್ ಇಲ್ದಂಗೆ ಸ್ವಲ್ಪ ಒಂದ್ರ ಮಟ್ಟಿಗೆ ಸ್ಪೀಡ್ ಇಟ್ಕೊಂಡು ನಾವು ಒಂದು ಕಾರನ್ನು ಟರ್ನ್ ಮಾಡ್ಕೊತೀವಿ. ಇಟ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಓಕೆ, ಟುಡೇಸ್ ಟಾಪಿಕ್ ಈಸ್ ಕಂಪ್ಲೀಟೆಡ್. ವಿ ವಿಲ್ ಟು ಸಿ. Thank you for watching my video. Like, share, comment and subscribe to Sindhu Achar YouTube channel. Thank you.